ರಾಜ್ಯ ಬಿಜೆಪಿಯ ಕಚ್ಚಾಟ ದೆಹಲಿ ಅಂಗಳದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ವಿಜೇಂದ್ರ ಟೀಮ್ ಬಿಡ್ತಾ ಇಲ್ಲ, ಯತ್ನಾಳ್ ಟೀಮ್ ಜಗ್ತಾ ಇಲ್ಲ. ದಿಢೀರಂತ ವಿರೋಧ ಪಕ್ಷದ ನಾಯಕ ಅಶೋಕ್ ದೆಹಲಿಗೆ ಹೋಗಿದ್ದಾದರೂ ಹೇಗೆ? ಇನ್ನೂ ಒಂದು ಕಡೆ ಹೇಗಾದರೂ ಮಾಡಿ ಬಂಡಾಯವನ್ನ ಶಮನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿರುವಂಥ ಹೈಕಮಾಂಡ್ ಯಾವ ರೀತಿಯಾಗಿ ತಂತ್ರವನ್ನ ಹೆಣೆದಿದೆ? ಕಿಚ್ಚು, ಇದು ಬಿಜೆಪಿಯಲ್ಲಿನ ಕಿಚ್ಚು. ಸದ್ಯಕ್ಕೆ ರಾಜ್ಯ ಬಿಜೆಪಿಯನ್ನು ಈ ಕಿಚ್ಚು ಧಗಧಗ ಉರಿಸ್ತಿದೆ. ಸದ್ಯಕ್ಕೆ ಈ ಕಿಚ್ಚು ದೆಹಲಿ ತಲುಪಿದೆ. ಹೇಗಾದ್ರೂ ಮಾಡಿ ಈ ಕಿಚ್ಚನ್ನು ಆರಿಸಲೇಬೇಕು ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿಕೊಂಡಿದೆ. ಆ ಕಾರಣದಿಂದಲೇ ದೆಹಲಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಡೀ ರಾಜ್ಯ ಬಿಜೆಪಿಯ ಗಮನ ದೆಹಲಿ ಕಡೆ ನೆಟ್ಟಿದೆ. ದೆಹಲಿಯಲ್ಲಿ ಏನಾಗುತ್ತೋ, ದೆಹಲಿಯಲ್ಲಿರೋ ವರಿಷ್ಠರು ಯಾವ ನಿರ್ಧಾರ ತಗೊಳ್ತಾರೋ ಅಂತ ಎಲ್ಲರೂ ಕಾಯ್ತಾಗಿದ್ದಾರೆ. ಒಟ್ನಲ್ಲಿ ಈ ಬಾರಿ ಬಂಡಾಯ ಶಮನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿರೋ ಬಿಜೆಪಿ ಹೈಕಮಾಂಡ್ ಎಲ್ಲರಿಗೂ ಅಚ್ಚರಿಯಾಗೋ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಪಕ್ಕ ಅನ್ನೋದು ಎಲ್ಲರ ಅಭಿಪ್ರಾಯ. ಈ ಬೆನ್ನಲ್ಲೇ ದೆಹಲಿಗೆ ತೆರಳಿರೋ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಯಾವ ರೀತಿ ವ್ಯೂಹ ರಚಿಸ್ತಾಗಿದ್ದಾರೆ ಅನ್ನೋದು ಕುತೂಹಲ ಮೂಡಿಸ್ತಿದೆ. ಬಂಡಾಯದ ಕಿಚ್ಚಿಗೆ ಹೊತ್ತಿ ಉರಿದ ಬೆಂಗಳೂರು, ದಿಲ್ಲಿ. ಬಿವೈವಿ ಬಣದಿಂದ ಚುಗ್ಗೆ ಮನವಿ, ದೆಹಲಿಯಲ್ಲಿ ಯತ್ನಾಳ್ ಕಸರತ್ತು. ಹೇಗಿದೆ ದೆಹಲಿಯಲ್ಲಿ ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ಟೀಮ್ ವ್ಯೂಹ? ಬಿಜೆಪಿಯೊಳಗಿನ ಬಂಡಾಯ ದಿನೇ ದಿನೇ ಜಾಸ್ತಿಯಾಗ್ತಿದೆ. ಈ ಬಂಡಾಯಕ್ಕೆ ಒಂದೇ ಬಾರಿಗೆ ಬೆಂಗಳೂರು ಮತ್ತು ದೆಹಲಿ ಹೊತ್ತಿ ಉರಿದಿದೆ. ಹೌದು, ಬಿಜೆಪಿ ಬಂಡಾಯವನ್ನು ಕಡಿಮೆ ಮಾಡೋಕೆ ಅಂತಾನೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಬಂದಿದ್ರು. ಕೋರ್ ಕಮಿಟಿ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ವಿಚಾರಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ರು. ತರುಣ್ ಚುಗ್ ಬಂಡಾಯವನ್ನು ಶಮನ ಮಾಡ್ತಾರೆ ಅಂತ ಎಲ್ರೂ ಅಂದ್ಕೊಂಡಿದ್ರು. ಕಡೆ ಪಕ್ಷ ಬಂಡಾಯವನ್ನು ಕಡಿಮೆ ಮಾಡೋಕೆ ಚುಗ್ ಯತ್ನಿಸ್ತಾರೆ ಅಂತ ಊಹಿಸಲಾಗಿತ್ತು. ಆದ್ರೆ ಅದ್ಯಾವುದೂ ನಡೆದಿಲ್ಲ. ತರುಣ್ ಚುಗ್ ಭಾಗವಹಿಸಿದ್ದ ಮೊದಲ ಸಭೆಯಲ್ಲೇ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಯಿತು. ಹೇಗಾದ್ರೂ ಮಾಡಿ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಲಾಯಿತು. ನಾನು ಬಂದಿರೋದು ಪಕ್ಷದ ಸಂಘಟನೆಗಾಗಿ ಮಾತ್ರ. ಯತ್ನಾಳ್ ವಿರೋಧಿಗಳ ಸಮಾಧಾನ ಪಡಿಸಿದ ಚುಗ್. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲೇಬೇಕು ಅಂತ ಸಭೆಯಲ್ಲಿ ಬಿಜೆಪಿ ಮುಖಂಡರು ಒತ್ತಾಯ ಮಾಡಿದ್ರು. ಎಲ್ಲರ ಒತ್ತಾಯಕ್ಕೆ ಶಾಕ್ ಆಗಿದ್ದ ತರುಣ್ ಚುಗ್, ನಾನು ಬಂದಿರೋದು ಪಕ್ಷದ ಸಂಘಟನೆಗಾಗಿ ಮಾತ್ರ. ನಿಮ್ಮ ಭಾವನೆಗಳನ್ನು ಹೈಕಮಾಂಡ್ಗೆ ತಿಳಿಸ್ತೇನೆ, ನಿಮ್ಮ ಅಭಿಪ್ರಾಯಗಳನ್ನು ವರಿಷ್ಠರ ಗಮನಕ್ಕೆ ತರ್ತೇನೆ. ಆದ್ರೆ ಈಗ ನಾನು ಬಂದಿರೋದು ಸಂಘಟನಾತ್ಮಕ ವಿಚಾರಕ್ಕೆ. ಸಂಘಟನೆ ಪಕ್ಷದ ಬಲವರ್ಧನೆ ಆಗ್ಬೇಕು. ಇವತ್ತಿನ ಸಭೆಗಳು ಸಂಘಟನೆ ಪರ್ವ, ಸದಸ್ಯತ್ವ ಅಭಿಯಾನಕ್ಕೆ ಮಾತ್ರ ಸೀಮಿತ ಎಂದು ಸಮಾಧಾನ ಮಾಡಿದ್ದಾರೆ. ಇದರಿಂದ ಯತ್ನಾಳ್ ವಿರೋಧಿಗಳು ಬೇಸರಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಯತ್ನಾಳ್ ಮೇಲೆ ಯತ್ನಾಳ್ ವಿರೋಧಿಗಳು ಬೆಂಕಿ ಸುರಿತಾಗಿದ್ರೆ, ದೆಹಲಿಯಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ವ್ಯೂಹವೊಂದನ್ನು ರಚಿಸಿದೆ. ರಾಜನಾಥ್ ಸಿಂಗ್ ಭೇಟಿಯಾದ ರೆಬೆಲ್ಸ್, ವಿಜಯೇಂದ್ರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬೆಂಗಳೂರಲ್ಲಿ ಒಂದು ನಡೀತಾಗಿದ್ರೆ ದೆಹಲಿಯಲ್ಲಿ ಮತ್ತೊಂದು ನಡೀತಿದೆ. ವಿಜಯೇಂದ್ರ ವಿರುದ್ಧ ಅಖಾಡಕ್ಕಿಳಿದಿರೋ ರೆಬೆಲ್ಸ್ ಬಿಜೆಪಿಯ ರಾಷ್ಟ್ರ ನಾಯಕರನ್ನು ಭೇಟಿಯಾಗಿ ಮನವಿ ಸಲ್ಲಿಸ್ತಾಗಿದ್ದಾರೆ. ಹೌದು, ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ತಂಡದಿಂದ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದು ವಿಜಯೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ.
ಇದರ ಜೊತೆಗೆ ರಾಜ್ಯದಲ್ಲಿ ರೆಬೆಲ್ಸ್ ಟೀಮ್ ನಡೆಸ್ತಾ ಇರೋ ವಫ್ ಹೋರಾಟದ ಬಗ್ಗೆ ರಾಜನಾಥ್ ಸಿಂಗ್ ಜೊತೆ ಮಾಹಿತಿ ಹಂಚಿಕೊಂಡಿದೆ. ಆದ್ರೆ ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಆಗಿದೆ. ಅದು ರಾಜ್ಯ ಬಿಜೆಪಿಯ ಸಂಸದರು ಮಾಡಿರೋ ಡಿನ್ನರ್ ಮೀಟಿಂಗ್. ದೆಹಲಿಯಲ್ಲಿ ನಡೆಯಿತು ರಾಜ್ಯ ಬಿಜೆಪಿ ಸಂಸದರ ಸಭೆ. ಮತ್ತೊಂದು ಕಡೆ ವಫ್ ಹೋರಾಟ ವರದಿ ಸಲ್ಲಿಸಿದ ಯತ್ನಾಳ್ ಟೀಮ್. ಬಿಜೆಪಿ ಬಣ ಸಂಘರ್ಷದ ನಡುವೆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಸಂಸದರ ಸಭೆ ನಡೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ಕರೆದಿದ್ದು, ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಭೆಗೆ ನೇತೃತ್ವ ವಹಿಸಿದ್ರು. ರಾಜ್ಯದಲ್ಲಿ ಬಣ ಸಂಘರ್ಷ ನಡೆಯುತ್ತಿರೋದೇಕೆ, ಅದನ್ನು ಶಮನ ಮಾಡೋದು ಹೇಗೆ ಎಂಬ ಮಹತ್ವದ ವಿಷಯಗಳನ್ನ ಚರ್ಚೆ ಮಾಡಲಾಗಿದೆ. ಮತ್ತೊಂದು ಕಡೆ ವಫ್ ಹೋರಾಟದ ವರದಿಯನ್ನು ಜೆಪಿಸಿ ಅಧ್ಯಕ್ಷರಿಗೆ ಯತ್ನಾಳ್ ಟೀಮ್ ಸಲ್ಲಿಕೆ ಮಾಡಿದೆ. ವಫ್ ಕುರಿತ ಹೋರಾಟದ ವರದಿಯನ್ನು ಜೆಪಿಸಿ ಗಂಭೀರವಾಗಿ ಪರಿಗಣಿಸಿದೆ ಎಂದು ಹೇಳಲಾಗ್ತಿದೆ. ವಫ್ ಹೋರಾಟದ ವರದಿ ಸಲ್ಲಿಸೋದರ ಜೊತೆಗೆ ಅತ್ಯಂತ ಮುಖ್ಯವಾದ ಮತ್ತೊಂದು ವಿಚಾರವಿದೆ. ನೋಟಿಸ್ ಕೊಟ್ಟ ಕಾರಣದಿಂದ ಯತ್ನಾಳ್ ಶಿಸ್ತು ಸಮಿತಿ ಮುಂದೆ ಹಾಜರಾಗೋದು ಅನಿವಾರ್ಯವಾಗಿತ್ತು. ರಾಜ್ಯ ಬಿಜೆಪಿಯಲ್ಲಿ ತಾವು ಮುನಿಸಿಕೊಂಡಿದ್ದೇಕೆ ಅನ್ನೋದನ್ನು ಹೇಳೋದಕ್ಕೂ ಕೂಡ ಯತ್ನಾಳ್ಗೆ ಅನಿವಾರ್ಯ. ಇದೇ ಕಾರಣದಿಂದ 6 ಪುಟಗಳ ಪತ್ರವೊಂದನ್ನ ಯತ್ನಾಳ್ ಬರೆದಿದ್ದು ಅದರಲ್ಲಿ ಕೆಲ ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ನಿಷ್ಠಾವಂತ ಕಾರ್ಯಕರ್ತರನ್ನು ತುಳಿಯುತ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಹೊಂದಾಣಿಕೆ ರಾಜಕೀಯ, ಕುಟುಂಬ ರಾಜಕೀಯವಿದೆ. ಯಡಿಯೂರಪ್ಪ ಕುಟುಂಬ ರಾಜಕೀಯದ ಬಗ್ಗೆ ಕೆಲವರು ಮಾತಾಡ್ತಿಲ್ಲ. ರಾಜ್ಯ ಬಿಜೆಪಿ ಭ್ರಷ್ಟಾಚಾರ ಕುಟುಂಬದ ಕಪಿಮುಷ್ಟಿಯಿಂದ ಹೊರಬರಬೇಕು. ಯಾವ ಕಡೆಗೂ ವಾಲದ ರಾಷ್ಟ್ರೀಯ ನಾಯಕರನ್ನ ರಾಜ್ಯಕ್ಕೆ ಕಳಿಸಿ. ನಿಷ್ಠಾವಂತ ನಾಯಕರನ್ನು ಕಳಿಸಿದ್ರೆ ದಾಖಲೆ ಕೊಡುತ್ತೇನೆ. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ತೀರ್ಮಾನ ಮಾಡಿ ಅಂತ 6 ಪುಟಗಳ ದಾಖಲೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ವೇಳೆ ದೆಹಲಿಯಲ್ಲಿ ಮಾತಾಡಿರೋ ಯತ್ನಾಳ್, ರಾಜ್ಯದಲ್ಲಿ ಬಿಜೆಪಿ ಉಳಿಯಬೇಕು, ಬೆಳೆಯಬೇಕು. ಪಕ್ಷ ಬಿಟ್ಟು ಹೋಗಿ ಮತ್ತೆ ಬಂದವರಿಗೆ ಮಣೆ ಹಾಕಬಾರದು. ಹಿಂದುತ್ವ ವಿಚಾರದಲ್ಲಿ ನಾವು ರಾಜಿ ಮಾಡಿಕೊಳ್ಳಲ್ಲ. ರಾಜನಾಥ್ ಸಿಂಗ್ಗೆ ಎಲ್ಲ ವಿವರವಾಗಿ ತಿಳಿಸಿದ್ದೇನೆ ಅಂತ ಯತ್ನಾಳ್ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಏನಿದ್ದಾರೆ ಭೇಟಿಯಾಗಿದ್ದೆ, ಎಲ್ಲ ವಿವರಣೆಗಳ ಸುಮಾರು 1 ಗಂಟೆ 15 ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲನೂ ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಏನು ಒಳಗೆ ಏನು ಹೇಳ್ಯಾರ ಅವ್ರನ್ನು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ. ರೆಬೆಲ್ಸ್ ಟೀಮ್ ಬೆನ್ನಲ್ಲೇ ದೆಹಲಿಗೆ ಹಾರಿದ ಅಶೋಕ್. ರಾಜ್ಯ ಬಿಜೆಪಿಯಲ್ಲಿ ಯಾರೂ ಜಗ್ಗುತ್ತಿಲ್ಲ. ಆದ್ರಿಂದ ಹೈಕಮಾಂಡ್ಗೆ ತಲೆನೋವು ಜೋರಾಗಿದೆ. ಆದ್ರಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಹೈಕಮಾಂಡ್ ಕರೆಸಿಕೊಂಡಿದೆ. ಬುಧವಾರ ಬೆಳಗ್ಗೆ ಅಶೋಕ್ ದೆಹಲಿಗೆ ಹಾರಿದ್ದು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಕೆಲವೊಂದು ವಿಷಯಗಳ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತಕ್ಕೆ ಕಾರಣ ಏನು, ಯತ್ನಾಳ್ ಮತ್ತು ವಿಜಯೇಂದ್ರ ನಡುವೆ ಏನಾಗ್ತಿದೆ, ಏನು ಮಾಡಿದ್ರೆ ಬಂಡಾಯ ಶಮನ ಆಗ್ಬೋದು ಅಂತ ಆರ್ ಅಶೋಕ್ ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ಇನ್ನೂ ನಿಗೂಢವಾಗಿ ಉಳ್ಕೊಂಡಿದೆ. ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ, ಅಲ್ಲಿ ಏನಾದೆಯೋ ತೀರ್ಮಾನ ಆಗುತ್ತೆ. ಇದೆಲ್ಲ ಸುಖಾಂತಿ ಆಗುತ್ತೆ. ಆರಾಮ್ಸೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂತೋಷ ಆಗುವಂತ ಒಂದು ತೀರ್ಮಾನವನ್ನ ಕೇಂದ್ರದ ನಾಯಕರು ಮಾಡ್ತಾರೆ. ಒಟ್ನಲ್ಲಿ ರಾಜ್ಯ ಬಿಜೆಪಿ ಬಂಡಾಯ ಕ್ಲೈಮ್ಯಾಕ್ಸ್ ತಲುಪಿದೆ. ವಿಜಯೇಂದ್ರ ಟೀಮಾ, ಯತ್ನಾಳ್ ಟೀಮಾ ಅನ್ನೋದು ಶೀಘ್ರದಲ್ಲೇ ಡಿಸೈಡ್ ಆಗಲಿದೆ.